ಭಾರತ ಮತ್ತು ನ್ಯೂಜಿಲೆಂಡ್‌ನ ಚಾಂಪಿಯನ್ ಟ್ರೋಫಿಯ ಫೈನಲ್ ಪಂದ್ಯಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭಗೊಂಡಿದೆ. ಧಾರವಾಡದಲ್ಲಿ ಕೂಡ ಈ ಕ್ರಿಕೆಟ್ ಕ್ರೇಜ್ ಜೋರಾಗಿದೆ. ನಾವೀಗ ನೋಡಬಹುದಾಗಿದೆ ಧಾರವಾಡದ ಮಾಳಮಡ್ಡಿಯಲ್ಲಿರುವಂತಹ ಭವಾನಿ ಡ್ಯಾನ್ಸ್ ಅಕಾಡೆಮಿಯಲ್ಲಿ ಕೇವಲ ಕ್ರಿಕೆಟ್ ಅಂದ್ರೆ ಹುಡುಗರಿಗೆ ಮಾತ್ರ ಅಂತಾರೆ. ಅದರಲ್ಲಿ ನಾರಿ ಶಕ್ತಿ ಕೂಡ ಯಾವ ರೀತಿ ಒಂದು ಟೀಮ್ ಇಂಡಿಯಾಕ್ಕೆ ನೃತ್ಯದ ಮೂಲಕ ಯಾವ ರೀತಿ ಒಂದು ವಿಶ್ ಮಾಡೋದಕ್ಕೆ ಸೇರಿದ್ದಾರೆ ಅನ್ನೋದು ನೋಡಬಹುದಾಗಿದೆ. ಈಗಾಗಲೇ ನೃತ್ಯದ ಮೂಲಕ ವಿವಿಧ ದೇಶಭಕ್ತಿಯ ಗೀತೆಗಳ ಹಿನ್ನೆಲೆಯನ್ನು ಇಟ್ಟುಕೊಂಡು ಈಗಾಗಲೇ ವಿಶ್ ಅನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ನಾವೀಗ ಅವರನ್ನ ಮಾತನಾಡಿಸೋಣ. ಯಾವ ರೀತಿ ಅವ್ರಿಗೂ ಕೂಡ ಕ್ರಿಕೆಟ್ ಕ್ರೇಜ್ ಇದೆ, ಯಾವ ರೀತಿ ಒಂದು ಮ್ಯಾಚ್‌ಗೆ ಕಾಯ್ತಾ ಇದ್ದಾರೆ ಅನ್ನೋದನ್ನ ನಾವು ಈಗ ಅವರನ್ನ ಮಾತನಾಡಿಸೋಣ. ಯಾವ ರೀತಿ ಕ್ರಿಕೆಟ್ ಕಾಯ್ತಾ ಇದ್ರಿ? ಕ್ಷಣಗಣನೆ ಆರಂಭಗೊಂಡಿದೆ. ಸೊ ನಾವು ತುಂಬಾನೇ ಎಕ್ಸೈಟೆಡ್ ಆಗಿದ್ದೀವಿ. ಸೊ ನಮ್ಗೆ 100% ಹೋಪ್ ಐತಿ ನಮ್ಮ ಟೀಮ್ ಇಂಡಿಯಾನೇ ಗೆಲ್ತೈತಿ ಅಂತಂದ. ಆಲ್ಸೋ ನೀವು ಹೇಳಿದ್ರಿ ನಾರಿ ಶಕ್ತಿ ಅಂತಂದ. ಸೊ ಕ್ರಿಕೆಟ್ ಅಂತ ಬಂದಾಗ ನಮ್ಮ ಭಾರತದಲ್ಲಿ ನಡೆಯುವಂತಹ ಅತಿ ದೊಡ್ಡ ಕ್ರೀಡೆ ಅಂತ ಹೇಳ್ಬೋದು ಇದನ್ನ. ಸೊ ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರ್ಗುನು ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ತುಂಬಾನೇ ಆಸಕ್ತಿ ಕೊಟ್ಟು ನೋಡುವಂತಹ ಕ್ರೀಡೆ ಆಗೈತಿ. ಸೊ ನಮ್ಗಂತೂ ನಾವು ಬಹಳ ಆಸಕ್ತರಾಗಿದ್ದೀವಿ, ತುಂಬಾನೇ ಎಕ್ಸೈಟೆಡ್ ಆಗಿದ್ದೀವಿ. ಸೊ ನಮ್ಮೆಲ್ಲರ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಟೀಮ್ ಇಂಡಿಯಾ. ಈಗ ಆ ಟೀಮ್ ಅಲ್ಲಿ ಕೂಡ ಸಾಕಷ್ಟು ಕಾಂಪಿಟೇಟ್ ಕೊಡುವಂತ ಬಾಲರ್ಗಳೆಲ್ಲ ಇದ್ದಾರೆ. ಹೇಗ ಅನ್ಸುತ್ತೆ ಅಂತ? ಅನ್ಸುತ್ತೆ ರೀ. ಆದ್ರೆ ವಿರಾಟ್ ಕೊಹ್ಲಿ ನಮ್ ಕಡೆನು ಬ್ಯಾಟ್ಸ್ಮನ್ಸ್ ಬಾಳ್ ಡೇಂಜರ್ ಅದಾರಿ. ಅದ್ರ ಬ್ಯಾಟ್ಸ್ಮನ್ಸ್ ಮೇಲೆ ಡಿಪೆಂಡ್ ಐತ್ರಿ, ಬೌಲರ್ಸ್ ಮೇಲೆ ಡಿಪೆಂಡ್ ಐತ್ರಿ. ಅದ್ರ ಬ್ಯಾಟ್ಸ್ಮನ್ಸ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ಶ್ರೇಯಸ್ ಅಯ್ಯರ್, ಹಾರ್ದಿಕ್ ಪಾಂಡ್ಯ ಎಲ್ಲಾರು ಮಸ್ತ್ ಅದಾರಿ. ಬೌಲರ್ದಾಗು ಮೊಹಮ್ಮದ್ ಶಮಿ, ವರುಣ್ ಚಕ್ರವರ್ತಿ ಎಲ್ಲಾರು ಆಲ್ ರೌಂಡ್ ಮಸ್ತ್ ಪ್ರದರ್ಶನ ಕೊಡ್ತಾರ್ರಿ ಈ ಸಲ. ಆದ್ರೆ ನಾವು 200% ಅಲ್ರಿ, 1000% ನಮ್ ಗ್ಯಾರಂಟಿ ಐತಿ. ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಗೆಲ್ತೈತ್ರಿ ಈ ಸಲ. ಹೋದ್ ಸಲ ಪಾಕಿಸ್ತಾನ ಕೂಡ ಸೋತಿದ್ವಿ, ಈ ಸಲ ಆಗೋದಿಲ್ಲ. ಆದ್ರೆ ಈ ಸಲ ಗೆಲ್ತೇವ್ರಿ ನ್ಯೂಜಿಲೆಂಡ್ ಕೂಡ ಚಾಂಪಿಯನ್ಸ್ ಟ್ರೋಫಿ. ಈಗ ಕೊಹ್ಲಿ ಈ ಮ್ಯಾಚ್ ಅಲ್ಲೂ ಕೂಡ ಸೆಂಚುರಿ ಆಗುತ್ತೆ ಅನ್ಸುತ್ತೆ. ಹಾ ಸರ್, ಖಂಡಿತವಾಗಿ ಮೊನ್ನೆ ದಿನ ಜಸ್ಟ್ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮಿಸ್ ಆಯ್ತು. ಆದ್ರೆ ಇವತ್ತು ಖಂಡಿತವಾಗಿ 100 ಹೊಡಿತಾರೆ ವಿರಾಟ್ ಕೊಹ್ಲಿ ಅವರು. ಇವತ್ತು ಒಂದು ಸೆಂಚುರಿ ಮಾಡಿ ಮತ್ತೆ ಒಂದು ರೆಕಾರ್ಡ್ ಅನ್ನು ಪ್ರತಿಯೊಂದು ಮ್ಯಾಚ್ ಅಲ್ಲಿ ಅವ್ರ ರೆಕಾರ್ಡ್ ಬ್ರೇಕ್ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತಾನೆ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು. ಈ ಮ್ಯಾಚ್ ಅಲ್ಲೂ ಒಂದು ಹೊಸ ರೆಕಾರ್ಡ್ ಮಾಡ್ತಾರೆ. ಆಲ್ ದ ಬೆಸ್ಟ್ ಇಂಡಿಯಾ. जीतेगा भाई जीतेगा, इंडिया जीतेगा, जीतेगा भाई जीतेगा, इंडिया जीतेगा, जीतेगा भाई जीतेगा, इंडिया जीतेगा. ऑल द बेस्ट इंडिया. ಇದು ಏನಂತಂದ್ರೆ ಭವಾನಿ ಡ್ಯಾನ್ಸ್ ಅಕಾಡೆಮಿಯಲ್ಲಿ ವಿಶೇಷವಾಗಿ ಅಂತ ವಿಶ್ ಮಾಡಲಾಗಿದ್ದು. ಈಗಾಗಲೇ ಕ್ರಿಕೆಟ್ ನೋಡೋದು ಕೂಡ ಇವರು ಕೂಡ ಈಗ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಡಿ ವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಭಾರತ ಮತ್ತು ನ್ಯೂಜಿಲೆಂಡ್‌ನ ಚಾಂಪಿಯನ್ ಟ್ರೋಫಿಯ ಫೈನಲ್ ಪಂದ್ಯಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭಗೊಂಡಿದೆ. ಧಾರವಾಡದಲ್ಲಿ ಕೂಡ ಈ ಕ್ರಿಕೆಟ್ ಕ್ರೇಜ್ ಜೋರಾಗಿದೆ. ನಾವೀಗ ನೋಡಬಹುದಾಗಿದೆ ಧಾರವಾಡದ ಮಾಳಮಡ್ಡಿಯಲ್ಲಿರುವಂತಹ ಭವಾನಿ ಡ್ಯಾನ್ಸ್ ಅಕಾಡೆಮಿಯಲ್ಲಿ ಕೇವಲ ಕ್ರಿಕೆಟ್ ಅಂದ್ರೆ ಹುಡುಗರಿಗೆ ಮಾತ್ರ ಅಂತಾರೆ. ಅದರಲ್ಲಿ ನಾರಿ ಶಕ್ತಿ ಕೂಡ ಯಾವ ರೀತಿ ಒಂದು ಟೀಮ್ ಇಂಡಿಯಾಕ್ಕೆ ನೃತ್ಯದ ಮೂಲಕ ಯಾವ ರೀತಿ ಒಂದು ವಿಶ್ ಮಾಡೋದಕ್ಕೆ ಸೇರಿದ್ದಾರೆ ಅನ್ನೋದು ನೋಡಬಹುದಾಗಿದೆ. ಈಗಾಗಲೇ ನೃತ್ಯದ ಮೂಲಕ ವಿವಿಧ ದೇಶಭಕ್ತಿಯ ಗೀತೆಗಳ ಹಿನ್ನೆಲೆಯನ್ನು ಇಟ್ಟುಕೊಂಡು ಈಗಾಗಲೇ ವಿಶ್ ಅನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ನಾವೀಗ ಅವರನ್ನ ಮಾತನಾಡಿಸೋಣ. ಯಾವ ರೀತಿ ಅವ್ರಿಗೂ ಕೂಡ ಕ್ರಿಕೆಟ್ ಕ್ರೇಜ್ ಇದೆ, ಯಾವ ರೀತಿ ಒಂದು ಮ್ಯಾಚ್‌ಗೆ ಕಾಯ್ತಾ ಇದ್ದಾರೆ ಅನ್ನೋದನ್ನ ನಾವು ಈಗ ಅವರನ್ನ ಮಾತನಾಡಿಸೋಣ. ಯಾವ ರೀತಿ ಕ್ರಿಕೆಟ್ ಕಾಯ್ತಾ ಇದ್ರಿ? ಕ್ಷಣಗಣನೆ ಆರಂಭಗೊಂಡಿದೆ. ಸೊ ನಾವು ತುಂಬಾನೇ ಎಕ್ಸೈಟೆಡ್ ಆಗಿದ್ದೀವಿ. ಸೊ ನಮ್ಗೆ 100% ಹೋಪ್ ಐತಿ ನಮ್ಮ ಟೀಮ್ ಇಂಡಿಯಾನೇ ಗೆಲ್ತೈತಿ ಅಂತಂದ. ಆಲ್ಸೋ ನೀವು ಹೇಳಿದ್ರಿ ನಾರಿ ಶಕ್ತಿ ಅಂತಂದ. ಸೊ ಕ್ರಿಕೆಟ್ ಅಂತ ಬಂದಾಗ ನಮ್ಮ ಭಾರತದಲ್ಲಿ ನಡೆಯುವಂತಹ ಅತಿ ದೊಡ್ಡ ಕ್ರೀಡೆ ಅಂತ ಹೇಳ್ಬೋದು ಇದನ್ನ. ಸೊ ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರ್ಗುನು ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ತುಂಬಾನೇ ಆಸಕ್ತಿ ಕೊಟ್ಟು ನೋಡುವಂತಹ ಕ್ರೀಡೆ ಆಗೈತಿ. ಸೊ ನಮ್ಗಂತೂ ನಾವು ಬಹಳ ಆಸಕ್ತರಾಗಿದ್ದೀವಿ, ತುಂಬಾನೇ ಎಕ್ಸೈಟೆಡ್ ಆಗಿದ್ದೀವಿ. ಸೊ ನಮ್ಮೆಲ್ಲರ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಟೀಮ್ ಇಂಡಿಯಾ. ಈಗ ಆ ಟೀಮ್ ಅಲ್ಲಿ ಕೂಡ ಸಾಕಷ್ಟು ಕಾಂಪಿಟೇಟ್ ಕೊಡುವಂತ ಬಾಲರ್ಗಳೆಲ್ಲ ಇದ್ದಾರೆ. ಹೇಗ ಅನ್ಸುತ್ತೆ ಅಂತ? ಅನ್ಸುತ್ತೆ ರೀ. ಆದ್ರೆ ವಿರಾಟ್ ಕೊಹ್ಲಿ ನಮ್ ಕಡೆನು ಬ್ಯಾಟ್ಸ್ಮನ್ಸ್ ಬಾಳ್ ಡೇಂಜರ್ ಅದಾರಿ. ಅದ್ರ ಬ್ಯಾಟ್ಸ್ಮನ್ಸ್ ಮೇಲೆ ಡಿಪೆಂಡ್ ಐತ್ರಿ, ಬೌಲರ್ಸ್ ಮೇಲೆ ಡಿಪೆಂಡ್ ಐತ್ರಿ. ಅದ್ರ ಬ್ಯಾಟ್ಸ್ಮನ್ಸ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ಶ್ರೇಯಸ್ ಅಯ್ಯರ್, ಹಾರ್ದಿಕ್ ಪಾಂಡ್ಯ ಎಲ್ಲಾರು ಮಸ್ತ್ ಅದಾರಿ. ಬೌಲರ್ದಾಗು ಮೊಹಮ್ಮದ್ ಶಮಿ, ವರುಣ್ ಚಕ್ರವರ್ತಿ ಎಲ್ಲಾರು ಆಲ್ ರೌಂಡ್ ಮಸ್ತ್ ಪ್ರದರ್ಶನ ಕೊಡ್ತಾರ್ರಿ ಈ ಸಲ. ಆದ್ರೆ ನಾವು 200% ಅಲ್ರಿ, 1000% ನಮ್ ಗ್ಯಾರಂಟಿ ಐತಿ. ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಗೆಲ್ತೈತ್ರಿ ಈ ಸಲ. ಹೋದ್ ಸಲ ಪಾಕಿಸ್ತಾನ ಕೂಡ ಸೋತಿದ್ವಿ, ಈ ಸಲ ಆಗೋದಿಲ್ಲ. ಆದ್ರೆ ಈ ಸಲ ಗೆಲ್ತೇವ್ರಿ ನ್ಯೂಜಿಲೆಂಡ್ ಕೂಡ ಚಾಂಪಿಯನ್ಸ್ ಟ್ರೋಫಿ. ಈಗ ಕೊಹ್ಲಿ ಈ ಮ್ಯಾಚ್ ಅಲ್ಲೂ ಕೂಡ ಸೆಂಚುರಿ ಆಗುತ್ತೆ ಅನ್ಸುತ್ತೆ. ಹಾ ಸರ್, ಖಂಡಿತವಾಗಿ ಮೊನ್ನೆ ದಿನ ಜಸ್ಟ್ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮಿಸ್ ಆಯ್ತು. ಆದ್ರೆ ಇವತ್ತು ಖಂಡಿತವಾಗಿ 100 ಹೊಡಿತಾರೆ ವಿರಾಟ್ ಕೊಹ್ಲಿ ಅವರು. ಇವತ್ತು ಒಂದು ಸೆಂಚುರಿ ಮಾಡಿ ಮತ್ತೆ ಒಂದು ರೆಕಾರ್ಡ್ ಅನ್ನು ಪ್ರತಿಯೊಂದು ಮ್ಯಾಚ್ ಅಲ್ಲಿ ಅವ್ರ ರೆಕಾರ್ಡ್ ಬ್ರೇಕ್ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತಾನೆ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು. ಈ ಮ್ಯಾಚ್ ಅಲ್ಲೂ ಒಂದು ಹೊಸ ರೆಕಾರ್ಡ್ ಮಾಡ್ತಾರೆ. ಆಲ್ ದ ಬೆಸ್ಟ್ ಇಂಡಿಯಾ. जीतेगा भाई जीतेगा, इंडिया जीतेगा, जीतेगा भाई जीतेगा, इंडिया जीतेगा, जीतेगा भाई जीतेगा, इंडिया जीतेगा. ऑल द बेस्ट इंडिया. ಇದು ಏನಂತಂದ್ರೆ ಭವಾನಿ ಡ್ಯಾನ್ಸ್ ಅಕಾಡೆಮಿಯಲ್ಲಿ ವಿಶೇಷವಾಗಿ ಅಂತ ವಿಶ್ ಮಾಡಲಾಗಿದ್ದು. ಈಗಾಗಲೇ ಕ್ರಿಕೆಟ್ ನೋಡೋದು ಕೂಡ ಇವರು ಕೂಡ ಈಗ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಡಿ ವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.
ಭಾರತ ಮತ್ತು ನ್ಯೂಜಿಲೆಂಡ್ನ ಚಾಂಪಿಯನ್ ಟ್ರೋಫಿಯ ಫೈನಲ್ ಪಂದ್ಯಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭಗೊಂಡಿದೆ. ಧಾರವಾಡದಲ್ಲಿ ಕೂಡ ಈ ಕ್ರಿಕೆಟ್ ಕ್ರೇಜ್ ಜೋರಾಗಿದೆ. ನಾವೀಗ ನೋಡಬಹುದಾಗಿ ಧಾರವಾಡದ ಮಾಳಮಡ್ಡಿಯಲ್ಲಿರುವಂತಹ ಭವಾನಿ ಡ್ಯಾನ್ಸ್ ಅಕಾಡೆಮಿಯಲ್ಲಿ ಕೇವಲ ಕ್ರಿಕೆಟ್ ಅಂದ್ರೆ ಹುಡುಗರಿಗೆ ಮಾತ್ರ ಅಂತಾರೆ, ಅದರಲ್ಲಿ ನಾರಿ ಶಕ್ತಿ ಕೂಡ ಯಾವ ರೀತಿ ಒಂದು ಟೀಮ್ ಇಂಡಿಯಾಕ್ಕೆ ನೃತ್ಯದ ಮೂಲಕ ಯಾವ ರೀತಿ ಒಂದು ವಿಶ್ ಮಾಡೋದಕ್ಕೆ ಸೇರಿದ್ದಾರೆ ಅನ್ನೋದು ನೋಡಬಹುದಾಗಿದೆ. ಈಗಾಗಲೇ ನೃತ್ಯದ ಮೂಲಕ ವಿವಿಧ ದೇಶಭಕ್ತಿಯ ಗೀತೆಗಳ ಹಿನ್ನೆಲೆಯನ್ನು ಇಟ್ಟುಕೊಂಡು ಈಗಾಗಲೇ ವಿಶ್ ಕೂಡ ಮಾಡಿದ್ರೆ. ಇದಕ್ಕೆ ಸಂಬಂಧಪಟ್ಟ ನಾವೀಗ ಅವ್ರನ್ನ ಮಾತನಾಡಿಸೋಣ, ಯಾವ ರೀತಿ ಅವ್ರಿಗೂ ಕೂಡ ಕ್ರಿಕೆಟ್ ಕ್ರೇಜ್ ಇದೆ, ಯಾವ ರೀತಿ ಒಂದು ಮ್ಯಾಚ್ಗೆ ಕಾಯ್ತಾ ಇದಾರೆ ಅನ್ನೋದನ್ನ ನಾವು ಈಗ ಅವ್ರನ್ನ ಮಾತನಾಡಿಸೋಣ. ಯಾವ ರೀತಿ ಕ್ರಿಕೆಟ್ ಕಾಯ್ತಾ ಇದ್ರೆ ಕ್ಷಣಗಣನೆ ಆರಂಭಗೊಂಡಿದೆ. ಸೊ ನಾವು ತುಂಬಾನೇ ಎಕ್ಸೈಟೆಡ್ ಆಗಿದ್ದೀವಿ. ಸೊ ನಮ್ಗೆ 100% ಹೋಪ್ ಐತಿ ನಮ್ಮ ಟೀಮ್ ಇಂಡಿಯಾನೇ ಗೆಲ್ತೈತಿ ಅಂತಂದ. ಆಲ್ಸೋ ನೀವು ಹೇಳಿದ್ರಿ ನಾರಿ ಶಕ್ತಿ ಅಂತಂದ. ಸೊ ಕ್ರಿಕೆಟ್ ಅಂತ ಬಂದಾಗ ನಮ್ಮ ಭಾರತದಲ್ಲಿ ನಡೆಯುವಂತಹ ಅತಿ ದೊಡ್ಡ ಕ್ರೀಡೆ ಅಂತ ಹೇಳ್ಬೋದು ಇದನ್ನ. ಸೊ ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರ್ಗುನು ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ತುಂಬಾನೇ ಆಸಕ್ತಿ ಕೊಟ್ಟು ನೋಡುವಂತಹ ಕ್ರೀಡೆ ಆಗೈತಿ. ಸೊ ನಮ್ಗಂತೂ ನಾವು ಬಹಳ ಆಸಕ್ತರಾಗಿದ್ದೀವಿ, ತುಂಬಾನೇ ಎಕ್ಸೈಟೆಡ್ ಆಗಿದ್ದೀವಿ. ಸೊ ನಮ್ಮೆಲ್ಲರ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಟೀಮ್ ಇಂಡಿಯಾ. All the best. ಈಗ ಆ ಟೀಮಲ್ಲಿ ಕೂಡ ಸಾಕಷ್ಟು ಕಾಂಪಿಟೇಟ್ ಕೊಡುವಂತ ಬಾಲರ್ಗಳೆಲ್ಲ ಇದ್ದಾರೆ. ಹೇಗನ್ಸುತ್ತೆ ಅಂತ? ಅನ್ಸುತ್ತೆ ರೀ, ಆದ್ರೆ ವಿರಾಟ್ ಕೊಹ್ಲಿ ನಮ್ ಕಡೆನು ಬ್ಯಾಟ್ಸ್ಮನ್ಸ್ ಬಾಳ ಡೇಂಜರ್ ಅದಾರಿ. ಅದ್ರ ಬ್ಯಾಟ್ಸ್ಮನ್ಸ್ ಮೇಲೆ ಡಿಪೆಂಡ್ ಐತ್ರಿ, ಬೌಲರ್ಸ್ ಮೇಲೆ ಡಿಪೆಂಡ್ ಐತ್ರಿ. ಅದ್ರ ಬ್ಯಾಟ್ಸ್ಮನ್ಸ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ಶ್ರೇಯಸ್ ಅಯ್ಯರ್, ಹಾರ್ದಿಕ್ ಪಾಂಡ್ಯ ಎಲ್ಲಾರು ಮಸ್ತ್ ಅದಾರಿ. ಬೌಲರ್ದಾಗು ಮೊಹಮ್ಮದ್ ಶಮಿ, ವರುಣ್ ಚಕ್ರವರ್ತಿ ಎಲ್ಲಾರು ಆಲ್ ರೌಂಡ್ ಮಸ್ತ್ ಪ್ರದರ್ಶನ ಕೊಡ್ತಾರ್ರಿ ಈ ಸಲ. ಆದ್ರೆ ನಾವು 200% ಅಲ್ರಿ 1000% ನಮ್ ಗ್ಯಾರಂಟಿ ಐತಿ. ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಗೆಲ್ತೈತ್ರಿ ಈ ಸಲ. ಹೋದ್ ಸಲ ಪಾಕಿಸ್ತಾನ ಕೂಡ ಸೋತಿದ್ವಿ, ಈ ಸಲ ಆಗೋದಿಲ್ಲ. ಆದ್ರೆ ಈ ಸಲ ಗೆಲ್ತೇವ್ರಿ ನ್ಯೂಜಿಲೆಂಡ್ ಕೂಡ ಚಾಂಪಿಯನ್ಸ್ ಟ್ರೋಫಿ. ಈಗ ಕೊಹ್ಲಿ ಈ ಮ್ಯಾಚ್ ಅಲ್ಲೂ ಕೂಡ ಸೆಂಚುರಿ ಆಗುತ್ತೆ ಅನ್ಸುತ್ತೆ. ಹಾ ಸರ್, ಖಂಡಿತವಾಗಿ ಮೊನ್ನೆ ದಿನ ಜಸ್ಟ್ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮಿಸ್ ಆಯ್ತು. ಆದ್ರೆ ಇವತ್ತು ಖಂಡಿತವಾಗಿ 100 ಹೊಡಿತಾರೆ ವಿರಾಟ್ ಕೊಹ್ಲಿ ಅವರು. ಇವತ್ತು ಒಂದು ಸೆಂಚುರಿ ಮಾಡಿ ಮತ್ತೆ ಒಂದು ರೆಕಾರ್ಡ್ ಅನ್ನು ಪ್ರತಿಯೊಂದು ಮ್ಯಾಚ್ ಅಲ್ಲಿ ಅವ್ರ ರೆಕಾರ್ಡ್ ಬ್ರೇಕ್ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತಾನೆ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು. ಈ ಮ್ಯಾಚ್ ಅಲ್ಲೂ ಒಂದು ಹೊಸ ರೆಕಾರ್ಡ್ ಮಾಡ್ತಾರೆ. ಆಲ್ ದ ಬೆಸ್ಟ್ ಇಂಡಿಯಾ. All the best. जीतेगा भाई जीतेगा. इंडिया जीतेगा. जीतेगा भाई जीतेगा. इंडिया जीतेगा. जीतेगा भाई जीतेगा. इंडिया जीतेगा. All the best. India. ಇದು ಏನಂತಂದ್ರೆ ಭವಾನಿ ಡ್ಯಾನ್ಸ್ ಅಕಾಡೆಮಿಯಲ್ಲಿ ವಿಶೇಷವಾಗಿ ಅಂತ ವಿಶ್ ಮಾಡಲಾಗಿದ್ದು. ಈಗಾಗಲೇ ಕ್ರಿಕೆಟ್ ನೋಡೋದು ಕೂಡ ಇವರು ಕೂಡ ಈಗ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಡಿ ವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಭಾರತ ಮತ್ತು ನ್ಯೂಜಿಲೆಂಡ್ನ ಚಾಂಪಿಯನ್ ಟ್ರೋಫಿಯ ಫೈನಲ್ ಪಂದ್ಯಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭಗೊಂಡಿದೆ. ಧಾರವಾಡದಲ್ಲಿ ಕೂಡ ಈ ಕ್ರಿಕೆಟ್ ಕ್ರೇಜ್ ಜೋರಾಗಿದೆ. ನಾವೀಗ ನೋಡಬಹುದಾಗಿ ಧಾರವಾಡದ ಮಾಳಮಡ್ಡಿಯಲ್ಲಿರುವಂತಹ ಭವಾನಿ ಡ್ಯಾನ್ಸ್ ಅಕಾಡೆಮಿಯಲ್ಲಿ ಕೇವಲ ಕ್ರಿಕೆಟ್ ಅಂದ್ರೆ ಹುಡುಗರಿಗೆ ಮಾತ್ರ ಅಂತಾರೆ, ಅದರಲ್ಲಿ ನಾರಿ ಶಕ್ತಿ ಕೂಡ ಯಾವ ರೀತಿ ಒಂದು ಟೀಮ್ ಇಂಡಿಯಾಕ್ಕೆ ನೃತ್ಯದ ಮೂಲಕ ಯಾವ ರೀತಿ ಒಂದು ವಿಶ್ ಮಾಡೋದಕ್ಕೆ ಸೇರಿದ್ದಾರೆ ಅನ್ನೋದು ನೋಡಬಹುದಾಗಿದೆ. ಈಗಾಗಲೇ ನೃತ್ಯದ ಮೂಲಕ ವಿವಿಧ ದೇಶಭಕ್ತಿಯ ಗೀತೆಗಳ ಹಿನ್ನೆಲೆಯನ್ನು ಇಟ್ಟುಕೊಂಡು ಈಗಾಗಲೇ ವಿಶ್ ಕೂಡ ಮಾಡಿದ್ರೆ. ಇದಕ್ಕೆ ಸಂಬಂಧಪಟ್ಟ ನಾವೀಗ ಅವ್ರನ್ನ ಮಾತನಾಡಿಸೋಣ, ಯಾವ ರೀತಿ ಅವ್ರಿಗೂ ಕೂಡ ಕ್ರಿಕೆಟ್ ಕ್ರೇಜ್ ಇದೆ, ಯಾವ ರೀತಿ ಒಂದು ಮ್ಯಾಚ್ಗೆ ಕಾಯ್ತಾ ಇದಾರೆ ಅನ್ನೋದನ್ನ ನಾವು ಈಗ ಅವ್ರನ್ನ ಮಾತನಾಡಿಸೋಣ. ಯಾವ ರೀತಿ ಕ್ರಿಕೆಟ್ ಕಾಯ್ತಾ ಇದ್ರೆ ಕ್ಷಣಗಣನೆ ಆರಂಭಗೊಂಡಿದೆ. ಸೊ ನಾವು ತುಂಬಾನೇ ಎಕ್ಸೈಟೆಡ್ ಆಗಿದ್ದೀವಿ. ಸೊ ನಮ್ಗೆ 100% ಹೋಪ್ ಐತಿ ನಮ್ಮ ಟೀಮ್ ಇಂಡಿಯಾನೇ ಗೆಲ್ತೈತಿ ಅಂತಂದ. ಆಲ್ಸೋ ನೀವು ಹೇಳಿದ್ರಿ ನಾರಿ ಶಕ್ತಿ ಅಂತಂದ. ಸೊ ಕ್ರಿಕೆಟ್ ಅಂತ ಬಂದಾಗ ನಮ್ಮ ಭಾರತದಲ್ಲಿ ನಡೆಯುವಂತಹ ಅತಿ ದೊಡ್ಡ ಕ್ರೀಡೆ ಅಂತ ಹೇಳ್ಬೋದು ಇದನ್ನ. ಸೊ ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರ್ಗುನು ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ತುಂಬಾನೇ ಆಸಕ್ತಿ ಕೊಟ್ಟು ನೋಡುವಂತಹ ಕ್ರೀಡೆ ಆಗೈತಿ. ಸೊ ನಮ್ಗಂತೂ ನಾವು ಬಹಳ ಆಸಕ್ತರಾಗಿದ್ದೀವಿ, ತುಂಬಾನೇ ಎಕ್ಸೈಟೆಡ್ ಆಗಿದ್ದೀವಿ. ಸೊ ನಮ್ಮೆಲ್ಲರ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಟೀಮ್ ಇಂಡಿಯಾ. All the best. ಈಗ ಆ ಟೀಮಲ್ಲಿ ಕೂಡ ಸಾಕಷ್ಟು ಕಾಂಪಿಟೇಟ್ ಕೊಡುವಂತ ಬಾಲರ್ಗಳೆಲ್ಲ ಇದ್ದಾರೆ. ಹೇಗನ್ಸುತ್ತೆ ಅಂತ? ಅನ್ಸುತ್ತೆ ರೀ, ಆದ್ರೆ ವಿರಾಟ್ ಕೊಹ್ಲಿ ನಮ್ ಕಡೆನು ಬ್ಯಾಟ್ಸ್ಮನ್ಸ್ ಬಾಳ ಡೇಂಜರ್ ಅದಾರಿ. ಅದ್ರ ಬ್ಯಾಟ್ಸ್ಮನ್ಸ್ ಮೇಲೆ ಡಿಪೆಂಡ್ ಐತ್ರಿ, ಬೌಲರ್ಸ್ ಮೇಲೆ ಡಿಪೆಂಡ್ ಐತ್ರಿ. ಅದ್ರ ಬ್ಯಾಟ್ಸ್ಮನ್ಸ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ಶ್ರೇಯಸ್ ಅಯ್ಯರ್, ಹಾರ್ದಿಕ್ ಪಾಂಡ್ಯ ಎಲ್ಲಾರು ಮಸ್ತ್ ಅದಾರಿ. ಬೌಲರ್ದಾಗು ಮೊಹಮ್ಮದ್ ಶಮಿ, ವರುಣ್ ಚಕ್ರವರ್ತಿ ಎಲ್ಲಾರು ಆಲ್ ರೌಂಡ್ ಮಸ್ತ್ ಪ್ರದರ್ಶನ ಕೊಡ್ತಾರ್ರಿ ಈ ಸಲ. ಆದ್ರೆ ನಾವು 200% ಅಲ್ರಿ 1000% ನಮ್ ಗ್ಯಾರಂಟಿ ಐತಿ. ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಗೆಲ್ತೈತ್ರಿ ಈ ಸಲ. ಹೋದ್ ಸಲ ಪಾಕಿಸ್ತಾನ ಕೂಡ ಸೋತಿದ್ವಿ, ಈ ಸಲ ಆಗೋದಿಲ್ಲ. ಆದ್ರೆ ಈ ಸಲ ಗೆಲ್ತೇವ್ರಿ ನ್ಯೂಜಿಲೆಂಡ್ ಕೂಡ ಚಾಂಪಿಯನ್ಸ್ ಟ್ರೋಫಿ. ಈಗ ಕೊಹ್ಲಿ ಈ ಮ್ಯಾಚ್ ಅಲ್ಲೂ ಕೂಡ ಸೆಂಚುರಿ ಆಗುತ್ತೆ ಅನ್ಸುತ್ತೆ. ಹಾ ಸರ್, ಖಂಡಿತವಾಗಿ ಮೊನ್ನೆ ದಿನ ಜಸ್ಟ್ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮಿಸ್ ಆಯ್ತು. ಆದ್ರೆ ಇವತ್ತು ಖಂಡಿತವಾಗಿ 100 ಹೊಡಿತಾರೆ ವಿರಾಟ್ ಕೊಹ್ಲಿ ಅವರು. ಇವತ್ತು ಒಂದು ಸೆಂಚುರಿ ಮಾಡಿ ಮತ್ತೆ ಒಂದು ರೆಕಾರ್ಡ್ ಅನ್ನು ಪ್ರತಿಯೊಂದು ಮ್ಯಾಚ್ ಅಲ್ಲಿ ಅವ್ರ ರೆಕಾರ್ಡ್ ಬ್ರೇಕ್ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತಾನೆ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು. ಈ ಮ್ಯಾಚ್ ಅಲ್ಲೂ ಒಂದು ಹೊಸ ರೆಕಾರ್ಡ್ ಮಾಡ್ತಾರೆ. ಆಲ್ ದ ಬೆಸ್ಟ್ ಇಂಡಿಯಾ. All the best. जीतेगा भाई जीतेगा. इंडिया जीतेगा. जीतेगा भाई जीतेगा. इंडिया जीतेगा. जीतेगा भाई जीतेगा. इंडिया जीतेगा. All the best. India. ಇದು ಏನಂತಂದ್ರೆ ಭವಾನಿ ಡ್ಯಾನ್ಸ್ ಅಕಾಡೆಮಿಯಲ್ಲಿ ವಿಶೇಷವಾಗಿ ಅಂತ ವಿಶ್ ಮಾಡಲಾಗಿದ್ದು. ಈಗಾಗಲೇ ಕ್ರಿಕೆಟ್ ನೋಡೋದು ಕೂಡ ಇವರು ಕೂಡ ಈಗ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಡಿ ವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.